ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಯುಗಾದಿ ಹಬ್ಬ ಮಾಡೋದಕ್ಕೆ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಬಂದಿದ್ದೀವಿ. ಮೈಸೂರಿಂದ ಪಾಂಡುಪುರಕ್ಕೆ ಬಂದಿದ್ದೀವಿ. ಇದೊಂದು ಸಿಂಪಲ್ ವಿಡಿಯೋ ಆಗಿರುತ್ತೆ. ಅವ್ರು ಯುಗಾದಿ ಹಬ್ಬದ ಟೈಮಲ್ಲಿ ಅವರ ಹಿರಿಯರಿಗೆ ಎಡೆ ಹಾಕ್ತಾರೆ. ಅದ್ರ ಬಗ್ಗೆನೇ ಒಂದು ಸಿಂಪಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ, ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಿಂಹ ಫೋನ್ ಮಾಡ್ತಾ ಇದೆ, ಎಲ್ಲರೂ ಹುಷಾರಾಗಿರ್ಬೇಕಂತೆ. ಇವತ್ತು ಫಸ್ಟ್ ಹ್ಯಾಪಿ ಯುಗಾದಿ ಅಪ್ಪ. ಹ್ಯಾಪಿ ಯುಗಾದಿ. ಗುಂಡೆ ಕೂದಲಿಲ್ಲ, ಎಷ್ಟು ಕರ್ಕತ್ತ. ಹ್ಯಾಪಿ ಯುಗಾದಿ ಹೇಳಿ. ಗುಂಡೆ ಕೂದಲಿದವ್ರಿಗೆ ಕರ್ತ ಜಾಸ್ತಿ. ಆಯ್ತು, ಗೊತ್ತಾ? ಹ್ಯಾಪಿ ಯುಗಾದಿ ಹೇಳು. ಹ್ಯಾಪಿ ಯುಗಾದಿ. ನೀನು ಹೇಳಿ ಇವಾಗ. ಹ್ಯಾಪಿ ಯುಗಾದಿ ಎಲ್ಲಾರ್ಗು. ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದನ್ನೇ ಮಾತಾಡಿ. ಒಳ್ಳೇದೇ ಮಾತಾಡಿ. ಬೇವು ಕಡಿಮೆ ಇರಲಿ, ಬೆಲ್ಲ ಜಾಸ್ತಿ ಇರಲಿ. ಅಲ್ಲ, ಬೇವು ಬೆಲ್ಲ ತಂದು ಒಳ್ಳೇದು ಮಾತಾಡ್ಬೋದು. ಕಹಿನ ಇರ್ಬೇಕು, ಸೇರ್ಬೇಕು. ಕೆಟ್ಟದ್ದು ಮಾತಾಡ್ಬೇಕು, ಒಳ್ಳೇದು ಮಾತಾಡ್ಬೇಕು. ಹೌದು, ಮನುಷ್ಯನ ಮೇಲೆ ಒಳ್ಳೆತನ ಇರ್ಬೇಕು, ಕೆಟ್ಟತನೂ ಇರ್ಬೇಕು. ಒಳ್ಳೆಯವರು ಕೆಟ್ಟತನ ಇದ್ರೆ ಒಂದ್ ಸ್ವಲ್ಪ ನಮ್ಮಮ್ಮ ಏನೋ ಲಾಜಿಕ್ ಮಾತಾಡ್ತೈತೆ ಅಲ್ಲಿ. ನಾವ್ ಹಿಡಿಲಿಲ್ಲ ಅವ್ರನ್ನ. ಹಿಡಿಲಿಲ್ಲ ಆದ್ರೆ ಇವಾಗ ಪೋಸ್ ಕೊಡ್ತೈತೆ. ಒಳ್ಳೆತನ ಇದ್ರೆ ಜಲ್ದಿ ಬಿಸ್ಲೆ ಹೆಂಗ ಮಳೆ ಕೆಟ್ಟತನ ಇದ್ರೆ ನಿಧಾನ ಕರ್ಕೋತಾನೆ 100 ವರ್ಷ ಆಯ್ತು. ಕೆಟ್ಟತನ ಇದ್ರೆ 100 ವರ್ಷ ಆಯ್ಸಿರುತ್ತಂತೆ. ಅದಕ್ಕೆ ಎಲ್ಲರೂ ಕೆಟ್ಟರಾಗಿ ಇರಿ. ಕೆಟ್ಟದನ್ನೇ ಮಾಡಿ ಕೆಟ್ಟದನ್ನೇ ಮಾಡಿ ಅಂತೆ. ಪಾಪಿ ಚಿರಾಯು. ಕೆಟ್ಟದನ್ನೇ ಮಾಡಿ ಒಳ್ಳೇದನ್ನು ಯಾರು ಮಾಡಕ್ ಹೋಗಬೇಡಿ. ನಿಮ್ಮ ಅಮ್ಮನ ಇಡೀ ಪಾರ್ಟ್ನರ್ ಅವ್ರ ಅಷ್ಟೊತ್ತಿಂದ ಡೈಲಾಗ್ ಹೇಳ್ತಾರೆ. ಹಿಡ್ದೆ ಎಲ್ಲ ಕೆಟ್ಟದನ್ನೇ ಮಾಡಿ ಗಾಯ್ಸ್. ಒಳ್ಳೇದಂತೂ ಯಾರು ಮಾಡಕ್ ಹೋಗ್ಬೇಡಿ. ಒಳ್ಳೇದ್ ಮಾಡಿದ್ರೆ ಯಾರು ಉದ್ಧಾರ ಅಂತೂ ಆಗೋಕಿಲ್ಲ. ಕೆಟ್ಟದ್ ಮಾಡಿದ್ರೆ ಮುಂದಕ್ಕೆ ದೇವರು ದಾರಿ ತೋರಿಸ್ತಾರೆ. ಹೇಳಕ್ಕೆ ಲಾಜಿ ಕೂಡ ಇವ್ರೇನ್ ಹೇಳ್ತಾರೆ ಅಂತ ಅಂದ್ರೆ, ಈಗ ಕೆಟ್ಟತನಕ್ಕೆ ಕಾಲ ಅಂತ ಹೇಳ್ತಾ ಇರೋದು. ಒಳ್ಳೆತನಕ್ಕೆ ಕಾಲ, ಕೆಟ್ಟತನಕ್ಕೆ ಕಾಲ ಇಲ್ಲ. ಅದು ಸುಳ್ಳವಲ್ಲ. ಒಳ್ಳೆತನಕ್ಕೆ ಕಾಲ ಇರೋದು ಯಾವತ್ತು. ಇಬ್ರು ಡಿಬೇಟ್ ಮಾಡ್ತವ್ರೆ, ವಾದ ಪ್ರತಿವಾದ ಮಾಡ್ತವ್ರೆ. ಬಿಟ್ಟು ತಡ್ತಿದ್ದಾರೆ. ಉಂಡೆ ಕಟ್ತಾ ಇದ್ದಾರೆ. ನಮ್ಮಪ್ಪ ನೋಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಅಡುಗೆ ಮಾಡ್ತಿದ್ದಾರೆ. ಇಲ್ಲಿ ಎಡೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಇವನು ನಮ್ಮ ದೊಡ್ಡ ಮಗ. ಇಲ್ಲಿ ನೋಡಿ, ನಮ್ಗೆ ಶುದ್ಧ ಮಗ ಇದ್ದಾನೆ. ತಂಬಿಟ್ ಮಾಡುವಂತ ತಂಬಿಟ್ ಮಾಡ್ತಿದ್ದಾರೆ. ಎಡೆ ಹಾಕೋದಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಎಲೆನ ರೆಡಿ ಮಾಡಿದ್ದು ಸಂಗೀತ. ನೋಡಿ ಗಾಯ್ಸ್, ನಮ್ಮ ಸಂಗೀತ ಏನೇನೆಲ್ಲ ಇಡ್ತಾ ಇದ್ದಾಳೆ ಎಡೆಗೆ ಅಂತ. ಅದು ನಮ್ಮ ನಿನ್ಗೆ ಚಿಕ್ಕಪ್ಪ. ಚಿಕ್ಕಪ್ಪ ನೋಡಿ, ನಮ್ಮ ಎಕ್ಸ್ಪರ್ಟ್ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರಂತ. ಇವಾಗ ಸೂಸೈಡ್ ಮಾಡ್ಕೋತವನೆ ನಮ್ಮ ಬರತ್ತು. ಕೋಸಂಬರಿ ರೆಡಿ ಆಗ್ತಾ ಇದೆ ನೋಡಿ ಗಾಯ್ಸ್. ಆಫ್ ಮಾಡು. 90 ಜೋಡ್ಸಕ್ಕೆ ಓಡ್ ಬಂದೈತೆ. ಒಡೆದೆಲ್ಲ ಸ್ಮೆಲ್ ಬರ್ತಾ ಇದೆ. ಒಡೆ ತಿನ್ನೋದಂದ್ರೆ ಇನ್ನೂ ಎಡೆ ಹಾಕಿಲ್ಲ. ಜಸ್ಟ್ ಒಂದು ಒಡೆ ಹಾಕ್ಬಿಟ್ಟು ಒಡೆ ಮಾತ್ರ ಕೊಡಿ ಅಂತಿದ್ದೀನಿ. ಎಲ್ಲ ರೆಡಿ ಆಗೋದಕ್ಕೆ ಇನ್ನೂ ಟೈಮ್ ಆಯ್ತಾ ಇದೆ. ಉಪ್ಪನ್ನ ಒಳ್ಳೆ ರಂಗೋಲೆಯಲ್ಲಿ ಚುಕ್ಕಿ ಇಡೋ ಥರ ಹಾಕೊಂಡು ಹೋಯ್ತವಳೆ. ನಾನು ಹಂಗೆ ಕೊನೆ 4-5 ಎಲೆ ಯಾಕೆ ಹಾಕ್ತಿದ್ಯಾ? ಇರೋದೇ ಇಬ್ರು ತಾನೇ. 5 ಹಾಕ್ಬೇಕಂತದೆ. ನಮ್ಮ ತಾತಂಗೆ ಒಂದೇ ಒಂದು ಎಲೆ ಹಾಕ್ಬಿಟ್ಟು ಹಾಕ್ತಾರೆ ಗಾಯ್ಸ್. ಅದು ಎಲ್ಲ ಹೋಟ್ಲಲ್ಲಿ ತಗೊಂಡ್ಬಂದು ಹಾಕ್ತಾರೆ. ಏನು ಎಡೆ ಹಾಕೋರೆ ನೋಡಿ ಗಾಯ್ಸ್. ಸಾಂಬಾರೇ ಹಾಕಿಲ್ಲ ನೋಡಿ ಗಾಯ್ಸ್. ಎಡೆ ಹಾಕೋ ಲಕ್ಷಣ ನೋಡಿ ಗಾಯ್ಸ್. ಸೆಲ್ಫಿ ತಗೋತೈತೆ. ಸೆಲ್ಫಿ ಕ್ವೀನ್ ನೋಡಿ ಗಾಯ್ಸ್. ತಮಿಳ್ನಾಡಿಂದ ಬಂದು ತಲೆ ಬಸ್ತಾಳೆ ಅಂತೆ. ನೋಡಿ ಗಾಯ್ಸ್, ಊಟ ಕರೆದ್ಬಿಟ್ಟು ಹೊಟ್ಟೆ ಹಸಿತೈತೆ, ಅನ್ನ ಆಗ್ತಾ ಇಲ್ಲ ಗಾಯ್ಸ್. 4:15 ಆಗ್ಲಿ ಅಂತ ಕ್ಯಾಲೆಂಡರ್ ಹಿಡ್ಕೊ ಕೂತವ್ರೆ. ಅನ್ನ ಆಗ್ತಾ ಇಲ್ಲ. ಕರೆದ್ಬಿಟ್ಟು ಇಂಥ ಅವಮಾನ ಮಾಡಿಸ್ಕೊತಿದ್ದೀರಲ್ಲ. ನೋಡಿ ಗೈಸ್,
ಇಲ್ಲಿ ನೀ ತರ ಸೇರ್ಕೊಡೋದು ನಾವು ಚೆನ್ನಾಗಿ ಹೇಳ್ದ ಬಿಡು. ಇವಾಗ ಎಡೆ ಹಾಕ್ಬಿಟ್ಟು ಎಲ್ರು ಈಚೆ ಕೂತಿದೀವಿ. ನೀವ್ ಈ ತರ ಗಲಾಟೆ ಮಾಡಿದ್ರೆ ಬರ್ತಾರ ಅವರು? ಅದೇ ಜಗಳಕ್ಕೆ ಬೆಸ್ಟ್ ಅವರು ಬರೋದು. ಜಗಳಕ್ಕೆ ಫಸ್ಟ್ ಬರೋದಂತೆ. ಕಾಗೆ ಬರಲ್ಲ, ನಾವು ಊಟ ಮಾಡಲ್ಲ. ಟೆಂಟ್ ಹಾಕೋರೆ ನೋಡಿ ಗಾಯ್ಸ್, ಮೇಲ್ಗಡೆ ಆರಾಮಾಗಿ ಕುತ್ಕೋಬೋದು ಅಂತ. ಅವಾರ್ಡ್ ಕೊಡಬೇಕು. ಇವಾಗೆಲ್ಲ ಊಟ ಮಾಡ್ಕೊಂಡ್ವಿ, ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸಂಗೀತ ಮೇಲ್ಗಡೆ ಬಂದಿದ್ದೀವಿ. ಇವರಿಬ್ರಂತೂ ಜಗಳ ಆಡ್ತಾರೆ ಗೈಸ್. ಎಷ್ಟು ಜಗಳ ಆಡ್ತಾರೆ ಅಂದರೆ ನಾನು ನೋಡಿ ಸೈಲೆಂಟ್ ಆಗಿರೋದನ್ನ ಕಲಿಯಲ್ಲ ನೋಡಿ. ಎಲ್ಲ ಒಬ್ಬೊಬ್ಬರಾಗಿ ಬರ್ತಾವ್ರೆ ನಿದ್ದೆ ಮಾಡೋಕ್ಕೆ. ಬಂದು ನಾನು ಸಂಗೀತ ಭರತ್ 3 ಜನನೂ ಮಲಿಕೊಂಡು ಮಾತಾಡ್ತಾ ಇದ್ವಿ. ಸೊ ಇದು ನಮ್ಮ ಇವತ್ತಿನ ಒಂದು ಸಿಂಪಲ್ ಯುಗಾದಿ ವ್ಲಾಗ್ ಆಗಿತ್ತು. ಓಕೆ, ಟಾಟಾ, ಬಾಯ್.